Hello, my dear students. In this class, we are discussing about one of the important thing in connection with the optimum taxation. Optimum taxation. Optimum taxation is also known as the Laffer curve. Optimum taxation is also known as the Laffer curve. Laffer curve. In this video lecture, we are trying to explain the concept of Laffer curve. Laffer curve. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಮುಖ್ಯವಾಗಿ ನಿಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವ ಒಂದು ಪ್ರಮುಖವಾದ ವಿಷಯ ಏನು ಅಂತೇಳಿದರೆ, ಈ ಒಂದು ಆದರ್ಶ ತೆರಿಗೆಯ ಪದ್ಧತಿ ಹೇಗಿರಬೇಕು, ಯಾವ ರೀತಿ ಇರಬೇಕು ಎನ್ನುವಂಥ ವಿಷಯಗಳ ಬಗ್ಗೆ ಅರ್ಥಶಾಸ್ತ್ರಜ್ಞರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ತೆರಿಗೆಯ ನೀತಿ ಹೇಗಿರಬೇಕು, ತೆರಿಗೆಯ ಪದ್ಧತಿ ಹೇಗಿರಬೇಕು ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರಜ್ಞರ ಸಮ್ಮುಖದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ ಮತ್ತು ಅದರಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಇದೆ. ಈ ತೆರಿಗೆಯ ನೀತಿಗೆ ಸಂಬಂಧಪಟ್ಟಂತೆ ನಾವು ಆದರ್ಶ ತೆರಿಗೆಯ ಪದ್ಧತಿ ಎನ್ನುವಂಥ ಒಂದು ನೀತಿಯನ್ನು ನಾವು ಓದ್ತೇವೆ. ಈ ಆದರ್ಶ ತೆರಿಗೆಯ ನೀತಿಯನ್ನು ಲಾಫರ್ ಕರು ಅಥವಾ ಲಾಫರ್ ಅವರ ರೇಖೆ ಅಂತ ಕರಿತೀವಿ. ಲೋಫರ್ ಅಲ್ಲ, ಇಲ್ಲಿ ಲಾಫರ್ ಅವರ ರೇಖೆ ಅಂತ ಕೂಡ ಕರಿತೀವಿ. ಮತ್ತು ನೀವೆಲ್ಲರೂ ಲೋಫರ್ ಅಂತ ತಿಳ್ಕೊಂಡ್ಬಿಟ್ಟಿರಿ. ಲಾಫರ್ ಅಂತ ಈತ ಒಬ್ಬ ಅರ್ಥಶಾಸ್ತ್ರಜ್ಞ. ಲಾಫರ್ ಎನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ. ಆತ ಅಭಿವೃದ್ಧಿಪಡಿಸಿದಂತಹ ರೇಖೆಗೆ ಲಾಫರ್ ರೇಖೆ ಅಂತ ನಾವು ಕರಿತೀವಿ. ಲಾಫರ್ ರೇಖೆ ಅಂತ ನಾವು ಕರಿತೇವೆ. ಲಾಫರ್ ರೇಖೆ, ಲಾಫರ್ ಕರು ಅಂತ ಕನ್ನಡ ಲಾಫರ್ ರೇಖೆ ಅಂತ ಅರ್ಥ. ಈ ಲಾಫರ್ ರೇಖೆಯನ್ನು ಅಭಿವೃದ್ಧಿಪಡಿಸಿದವನು ಈ ಲಾಫರ್ ಎನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ. ಆತನ ಹೆಸರಿನ ಜೊತೆಗೆ ಈ ರೇಖೆಯ ಹೆಸರು ಕೂಡ ಜೋಡಿಸಲ್ಪಟ್ಟಿದೆ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಈ ಲಾಫರ್ ರೇಖೆ ಅಥವಾ ಆದರ್ಶ ತೆರಿಗೆಯ ಪದ್ಧತಿ ಹೇಗಿರಬೇಕು ಎನ್ನುವಂಥ ವಿಷಯದ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡ್ತೀವಿ. ದಿಸ್ ಪರ್ಟಿಕ್ಯುಲರ್ ಥಿಯರಿ ಇಟ್ ಈಸ್ ದಿ ಥಿಯರಿ ರಿಲೇಟಿಂಗ್ ಟು ದಿ ಸಪ್ಲೈ ಸೈಡ್ ಆಫ್ ದಿ ಟ್ಯಾಕ್ಸೇಷನ್. In this particular theory explain the effects of taxation on supply side. Because of imposing the tax, it affects on both demand and supply side. This particular theory that is purely relating to the effect of taxation on the supply side. ಈ ಲಾಫರ್ ರೇಖೆ ಅಥವಾ ಆದರ್ಶ ತೆರಿಗೆಯ ಪದ್ಧತಿ ಇದೆಯಲ್ಲ, ಈ ಆದರ್ಶ ತೆರಿಗೆಯ ಪದ್ಧತಿ ಎನ್ನುವಂತಹ ಒಂದು ಸಿದ್ಧಾಂತ ಇದೆಯಲ್ಲ, ಇದು ಪೂರೈಕೆಗೆ ಸಂಬಂಧಪಟ್ಟ ತೆರಿಗೆಯಿಂದ ಪೂರೈಕೆಯ ಮೇಲೆ ಯಾವ ರೀತಿಯ ಪರಿಣಾಮ ತೆರಿಗೆಯು ಪೂರೈಕೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಎನ್ನುವುದಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಕಲ್ಪನೆಯಾಗಿದೆ. ಪೂರೈಕೆ ನಿಮಗೆಲ್ಲ ಗೊತ್ತಿದೆ. ಪೂರೈಕೆಯ ಮೇಲೂ ಕೂಡ ತೆರಿಗೆಯ ಪರಿಣಾಮವನ್ನು ಉಂಟು ಮಾಡುತ್ತೆ. ಬೇಡಿಕೆಯ ಮೇಲೆ ತೆರಿಗೆಯು ಪರಿಣಾಮವನ್ನು ಬೀರಿದಂತೆ ಪೂರೈಕೆಯ ಮೇಲೂ ಕೂಡ ತೆರಿಗೆಯ ಪರಿಣಾಮವನ್ನು ಬೀರುತ್ತೆ. ಆ ಪೂರೈಕೆಯ ಮೇಲೆ ತೆರಿಗೆಯ ಪರಿಣಾಮ ಹೇಗಿರುತ್ತೆ ಎನ್ನುವುದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಲಾಫರ್ ಎನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಈ ಒಂದು ಲಾಫರ್ ರೇಖೆಯನ್ನು ಅಭಿವೃದ್ಧಿಪಡಿಸಿದ. ಇದಕ್ಕೆ ಲಾಫರ್ ರೇಖೆ ಅಥವಾ ಆದರ್ಶ ತೆರಿಗೆಯ ಪದ್ಧತಿ ಅಂತ ನಾವು ಕರಿಬೇಕಾಗತ್ತೆ. According to this particular concept, according to the Laffer concept explains that because of increasing the tax, when government for the sake of mobilizing the revenue, they increasing the tax. The government is only way to increasing the tax. When government who increasing the tax, it affects on supply. It affects on supply side. Up to certain point, because of increasing the tax up to certain level, there is no effects on supply. But after the certain the level is to be reached, on that level is to be reached, then government increasing tax, it affects on the supply in a negative way according to Laffer curve. It affects on the saving habits, production, etc. Totally, it affects on the total national income also according to the Laffer. ಈ ಆದರ್ಶ ತೆರಿಗೆಯ ಪದ್ಧತಿ ಅಂತ ಅಥವಾ ಲಾಫರ್ ರೇಖೆ ಇದೆಯಲ್ಲ, ಈ ಲಾಫರ್ ರೇಖೆ ನಮಗೇನು ಹೇಳ್ತದೆ ಅಂತ ಹೇಳಿದರೆ, ಸರ್ಕಾರವು ತೆರಿಗೆಯನ್ನು ಸಂಗ್ರಹಿಸಿಕೊಳ್ಳುವ ಸಲುವಾಗಿ ತನಗಿರುವಂಥ ವೆಚ್ಚವನ್ನು ಭರಿಸುವ ಸಲುವಾಗಿ ಸರ್ಕಾರ ಏನು ಮಾಡುತ್ತೆ, ತೆರಿಗೆಯನ್ನು ಹೆಚ್ಚು ಹಾಕ್ತಾ ಹೋಗುತ್ತೆ. ಒಂದು ಹಂತದವರೆಗೆ
ತೆರಿಗೆಯನ್ನು ಸರ್ಕಾರ ಹೆಚ್ಚು ಮಾಡಿದಂತೆ ಅದರಿಂದ ಪೂರೈಕೆಯ ಮೇಲೆ ಯಾವುದೇ ಪರಿಣಾಮವೂ ಉಂಟಾಗದಂತೆ, ಅಂದರೆ ಉತ್ಪಾದನೆಯ ಮೇಲೆ, ಉಳಿತಾಯ ಮಾಡುವಂಥ ಮನಸ್ಸಿನ ಮೇಲೆ, ರಾಷ್ಟ್ರೀಯ ಆದಾಯದ ಮೇಲೆ ಯಾವ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಒಂದು ಹಂತದವರೆಗೆ. ಆದರೆ ಆ ಹಂತವನ್ನು ಮುಟ್ಟಿದ ನಂತರದಲ್ಲಿ, ಆ ಹಂತವನ್ನು ದಾಟಿದ ನಂತರದಲ್ಲಿ ಆ ತೆರಿಗೆಯ ಹೆಚ್ಚಳವು ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತೆ ಎಂಬುದನ್ನು ಲಾಫರ್ ರೇಖೆ ಹೇಳುತ್ತೆ. ಲಾಫರ್ ರೇಖೆ ಏನು ಹೇಳುತ್ತೆ? ಸರ್ಕಾರವು ತೆರಿಗೆಯನ್ನು ಹಾಕುವ ಅಧಿಕಾರವನ್ನು ಪಡೆದಿದೆ. ಸರ್ಕಾರಕ್ಕೆ ತೆರಿಗೆ ಎಂಬುದು ಸಂಪನ್ಮೂಲದ ಒಂದು ಪ್ರಮುಖ ಮೂಲವಾಗಿದೆ. ಸಂಪನ್ಮೂಲದ ಮೂಲವಾಗಿರುವ ತೆರಿಗೆಯನ್ನು ಸರ್ಕಾರ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸ್ತಾ ಹೋದಂತೆ ಒಂದು ಹಂತದವರೆಗೆ ಅದು ಬೇಡಿಕೆಯ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ, ಪೂರೈಕೆಯ ಮೇಲೂ ಕೂಡ ಪರಿಣಾಮವನ್ನು ಬೀರೋದಿಲ್ಲ. ಪೂರೈಕೆಯ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಅಂದರೆ ತೆರಿಗೆ ಜಾಸ್ತಿ ಮಾಡಿದಾಗ ಪೂರೈಕೆಯನ್ನು ಕಡಿಮೆ ಆಗೋದಿಲ್ಲ. ಆದರೆ ಒಂದು ಹಂತದ ನಂತರದಲ್ಲಿ ತೆರಿಗೆಯನ್ನು ನೀವು ಹೆಚ್ಚು ಮಾಡ್ತಾ ಹೋದಂತೆ ಆಗೇನಾಗುತ್ತೆ, ಅದು ಪೂರೈಕೆಯ ಮೇಲೆ ಕೂಡ ಪರಿಣಾಮವನ್ನು ಅಂದರೆ ಋಣಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ. ಉತ್ಪಾದನೆ ಕಡಿಮೆ ಆಗುತ್ತೆ, ಉಳಿತಾಯ ಕಡಿಮೆ ಆಗುತ್ತೆ. ಅಂದರೆ ಅವರ ಶ್ರಮಿಕರ ಉತ್ಪಾದಿಸುವ ಮನಸ್ಸು ಅಥವಾ ಶ್ರಮದ ಚಟುವಟಿಕೆಯಲ್ಲಿ ತೊಡಗುವಂಥ ಮನಸ್ಸು ನೆಗೆಟಿವ್ ಆಗ್ತಾ ಹೋಗುತ್ತೆ. ಒಟ್ಟಾರೆ ರಾಷ್ಟ್ರೀಯ ಆದಾಯದ ಕಡಿತಕ್ಕೆ ಕಾರಣವಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಪ್ರತಿಯೊಂದು ಸರ್ಕಾರವೂ ಕೂಡ ತೆರಿಗೆಯನ್ನು ಹಾಕಬೇಕಾದರೆ ಒಂದು ಆದರ್ಶ ಪದ್ಧತಿಯನ್ನು ಅನುಸರಿಸಬೇಕು. ಪೂರೈಕೆಯ ಮೇಲೆ ತೀರಾ ಪ್ರತಿಕೂಲ ಪರಿಣಾಮಗಳು ಉಂಟಾಗದಂತೆ, ಪೂರೈಕೆಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮಗಳು ಉಂಟಾಗದಂತೆ ನೋಡಿಕೊಂಡ್ಬಿಟ್ಟು ಆ ರೀತಿ ತೆರಿಗೆಯನ್ನು ಹಾಕಬೇಕು ಅಂಥೇಳಿ ಈ ಲಾಫರ್ ರೇಖೆ ಹೇಳುತ್ತೆ. ಲಾಫರ್ಗಿಂತ ಮೊದಲು ಬಂದಂಥ ಅರ್ಥಶಾಸ್ತ್ರಜ್ಞರು ಕೇವಲ ಬೇಡಿಕೆಯನ್ನು ಆಧರಿಸಿ, ಬೇಡಿಕೆಯನ್ನು ಗುರಿಯಾಗಿರಿಸಿಕೊಂಡು ಅನೇಕ ಸಿದ್ಧಾಂತವನ್ನು ರೂಪಿಸಿದರು. ಆದರೆ ಲಾಫರ್ರವರು ಪೂರೈಕೆಯನ್ನು ಆಧರಿಸಿ ಒಂದು ಸಿದ್ಧಾಂತವನ್ನು ಅವರು ರೂಪಿಸ್ತಾರೆ. ಈ ಸಿದ್ಧಾಂತ ಬಹಳ ಸರಳವಾಗಿರುವ ಸಿದ್ಧಾಂತ. ಆ ಸಿದ್ಧಾಂತ ಏನು ಹೇಳುತ್ತೆ? ಯಾವುದೇ ಒಂದು ದೇಶದಲ್ಲಿ ತೆರಿಗೆಯನ್ನು ಹೆಚ್ಚಿಸುವಂತಹ ವೇಳೆಯಲ್ಲಿ ಪೂರೈಕೆಯ ಮೇಲೆ ಅದು ಬೀರುವ ಪರಿಣಾಮವನ್ನು ಪರಿಗಣಿಸಬೇಕು. ಕೇವಲ ಬೇಡಿಕೆಯ ಮೇಲೆ ಮಾತ್ರ ಅಲ್ಲ, ಪೂರೈಕೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ ಎನ್ನುವುದರ ಬಗ್ಗೆ ನಾವು ಪರಿಗಣಿಸಬೇಕಾಗತ್ತೆ. ಒಂದು ಹಂತದವರೆಗೆ ತೆರಿಗೆಯನ್ನು ಹೆಚ್ಚಿಸ್ತಾ ಹೋದಂತೆ ಏನಾಗುತ್ತೆ, ಯಾವುದೇ ಕಾರಣಕ್ಕೆ ಪೂರೈಕೆಯ ಮೇಲೆ ಅದು ನೆಗೆಟಿವ್ ಆಗಿರುವಂತಹ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಆದರೆ ಆ ಹಂತವನ್ನು ದಾಟಿದ ನಂತರದಲ್ಲಿ ತೆರಿಗೆಯನ್ನು ಹೆಚ್ಚಿಸ್ತಾ ಹೋದಂತೆ ಅದು ಪ್ರತಿಕೂಲ ಪರಿಣಾಮಗಳಿಗೆ ಕಾರಣವಾಗುತ್ತೆ. ಅಂದರೆ ಉಳಿತಾಯ ಮಾಡುವ ಮನಸ್ಸು, ಕೆಲಸದಲ್ಲಿ ಭಾಗವಹಿಸುವಂಥ ಮನಸ್ಸಿನ ಮೇಲೆ ಈ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿಬಿಟ್ಟು ರಾಷ್ಟ್ರೀಯ ಆದಾಯದ ಕಡಿತಕ್ಕೆ ಅದು ಕಾರಣವಾಗುತ್ತೆ ಎನ್ನುವ ಅಂಶವನ್ನು ಲಾಫರ್ ರೇಖೆ ನಮಗೆ ತಿಳಿಸುತ್ತೆ. ಅಂದರೆ ಯಾವುದೇ ಒಂದು ದೇಶದಲ್ಲಿ ಸರ್ಕಾರ ಈ ಅಂಶವನ್ನು ಪರಿಗಣಿಸಿ, ಪೂರೈಕೆಯ ಮೇಲೆ ಬೀರಬಹುದಾದ ಪರಿಣಾಮವನ್ನು ಪರಿಗಣಿಸಿ ತೆರಿಗೆಯನ್ನು ಹಾಕಬೇಕು ಎಂಬುದು ಲಾಫರ್ ಅವರ ಅಭಿಪ್ರಾಯ. ಅವರು ತಮ್ಮ ರೇಖೆಯ ಮೂಲಕ ಅವರು ಅದನ್ನು ವಿವರಿಸ್ತಾರೆ. ಯಾವುದೇ ಒಂದು ಅಕಾರ್ಡಿಂಗ್ ಟು ಲಾಫರ್ ಕರ್ every taxation policy or any taxation policy, it is progressive in nature. It always encouraging the production process, according to Laufer who says that because of imposing the tax by the government, it is encouraging the production activity. It is not discouraging the production activity. It is made a positive effect on the supply side, according to Laufer. It is not made any side effects on the supply side, according to Laufer. ಏನು ಹೇಳ್ತಾನೆ, ಯಾವುದೇ ಒಂದು ರಾಷ್ಟ್ರದಲ್ಲಿ ಸರ್ಕಾರ ತೆರಿಗೆಯನ್ನು ಹಾಕುವ ವೇಳೆಯಲ್ಲಿ ಅದು ಪೂರೈಕೆಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡಬಾರ್ದು. ಪೂರೈಕೆಯ ಮೇಲೆ ಯಾವುದೇ ನೆಗೆಟಿವ್ ಆದಂತಹ ಋಣಾತ್ಮಕವಾದ ಪರಿಣಾಮವನ್ನು ಉಂಟು ಮಾಡದ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಅದು ಋಣಾತ್ಮಕವಾದ ಪರಿಣಾಮವನ್ನು ಉಂಟು ಮಾಡಿದರೆ ಇದರಿಂದ ಏನಾಗುತ್ತೆ, ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗುತ್ತೆ. ಆಗ ಉಳಿತಾಯ ಪ್ರಮಾಣ ಕಡಿಮೆ ಆಗುತ್ತೆ.
ಹಾಗೆ ಹೂಡಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ. ಇದರ ಎಲ್ಲವುದರ ಪರಿಣಾಮ ರಾಷ್ಟ್ರೀಯ ಆದಾಯ ಕಡಿಮೆ ಆಗಿಬಿಡುತ್ತೆ. ಅಂದರೆ ಎಟ್ ದಿ ಟೈಮ್ ಆಫ್ ಇಂಪೋಸಿಂಗ್ ದಿ ಟ್ಯಾಕ್ಸ್ ಅಪ್ ಟು ಸರ್ಟನ್ ಲಿಮಿಟ್, ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ದಿ ಟ್ಯಾಕ್ಸ್ ಇಟ್ ನಾಟ್ ಮೇಡ್ ಎನಿ ಸೈಡ್ ಎಫೆಕ್ಟ್ಸ್, but after certain level is to be reached, it made negative effects on the supply side. Up to a certain mark, up to a certain limit, government impose the tax or increasing the tax. But after this particular level is to be reached, government is not able to increasing the tax according to optimum taxation policy. ಆದರ್ಶ ತೆರಿಗೆ ಪದ್ಧತಿ ಏನು ಹೇಳುತ್ತೆ? ಯಾವುದೇ ಒಂದು ರಾಷ್ಟ್ರದಲ್ಲಿ ಸರ್ಕಾರ ತೆರಿಗೆಯನ್ನು ಹೆಚ್ಚಿಸುವಾಗ ಪೂರೈಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಬಾರ್ದು. ದಟ್ ಈಸ್ ದಿ ಫಸ್ಟ್ ಥಿಂಗ್. ಅದೇ ರೀತಿಯಲ್ಲಿ ಆ ಪೂರೈಕೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರದ ರೀತಿಯಲ್ಲಿ ಅಲ್ಲಿಯವರೆಗೆ ತೆರಿಗೆಯನ್ನು ಹೆಚ್ಚಿಸಬಹುದು. ಫಾರ್ ಎಕ್ಸಾಂಪಲ್, ಭಾರತ ದೇಶದಲ್ಲಿ ನಿಮಗೆಲ್ಲ ಒಂದು ಐಡಲ್ ಎಕ್ಸಾಂಪಲ್ ಹೇಳ್ತೀನಿ. ಬಿಫೋರ್ 1991 ಆರ್ ಇನ್ ಬಿಟ್ವೀನ್ 91 to 95, in every year government increasing the income tax rate. Or before 1991, because of increasing the income tax slab, the total amount of money collected through income tax decreases because of the ಲಾಫರ್ ಎಫೆಕ್ಟ್. ಅಂದರೆ ನೋಡಿ, ಭಾರತ ದೇಶದ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ. 1991ಕ್ಕಿಂತ ಮೊದಲು ಅಥವಾ 95ರವರೆಗೂ ಕೂಡ ನಾವು ಹೇಳ್ಬೋದು, ಸರ್ಕಾರ ಪ್ರತಿ ವರ್ಷವೂ ಕೂಡ ಮುಂಗಡ ಪತ್ರದಲ್ಲಿ ಆದಾಯ ತೆರಿಗೆಯ ದರವನ್ನು ಹೆಚ್ಚು ಮಾಡ್ತಾ ಹೋಯಿತು. ಸರ್ಕಾರಕ್ಕೆ ಆದಾಯ ಬೇಕು ಅಂತ ಏನು ಮಾಡ್ತು? ತೆರಿಗೆ ದರ ಹೆಚ್ಚು ಮಾಡ್ತಾ ಹೋಯಿತು, ಇನ್ಕಮ್ ಟ್ಯಾಕ್ಸನ್ನು. ಆಗ ತೆರಿಗೆ ಹೆಚ್ಚು ಮಾಡಿದ ಕೂಡಲೇ ಯೂಶ್ವಲಾಗಿ ಏನು ಬರಬೇಕು? ಹೆಚ್ಚಿನ ಆದಾಯ ಬರಬೇಕಲ್ವಾ? ಆದಾಯ ಬರೋದು ಕಡಿಮೆ ಆಯಿತು. ಯಾಕೆ ಕಡಿಮೆ ಆಯಿತು ಅಂತೇಳಿದರೆ, ಆ ಆದಾಯ ತೆರಿಗೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಜನ ಪ್ರಯತ್ನ ಮಾಡಿದರು. ಅದು ಉಳಿತಾಯದ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡಿತು, ಬಂಡವಾಳ ಹೂಡಿಕೆಯ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡಿತು, ರಾಷ್ಟ್ರೀಯ ಆದಾಯದ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡಿಬಿಟ್ಟು ಒಟ್ಟಾರೆಯಾಗಿ ದೇಶದ ಆರ್ಥಿಕತೆಯಲ್ಲಿ ಅದು ಪ್ರತಿಕೂಲ ಪರಿಣಾಮಗಳಿಗೆ ಕಾರಣವಾಯಿತು. ಇದನ್ನೇ ಮುಂದಿನ ದಿನಗಳಲ್ಲಿ ಸರ್ಕಾರ ಅಂದಾಜು ಮಾಡಿಬಿಟ್ಟು ಪರಿಗಣಿಸಿಬಿಟ್ಟು ಚೆಲ್ಲಯ್ಯ ಕಮಿಟಿ ಅಂತ ಒಂದು ಕಮಿಟಿ ರಚನೆ ಮಾಡಿದರು. ಆ ಚೆಲ್ಲಯ್ಯ ಕಮಿಟಿ ಇದನ್ನೇ ಹೇಳಿಬಿಟ್ಟು ತೆರಿಗೆಯ ದರವನ್ನು ಕಡಿಮೆ ಮಾಡಬೇಕು ಎನ್ನುವಂಥ ಸೂಚನೆಯನ್ನು ಸರ್ಕಾರಕ್ಕೆ ಕೊಟ್ಟಿತ್ತು. ಅಂದರೆ ಈ ಲಾಫರ್ ರೇಖೆಯನ್ನು ನಾವು ಆದರ್ಶ ತೆರಿಗೆಯ ಪದ್ಧತಿಯನ್ನು ಅನುಸರಿಸಿದಾಗ ಮಾತ್ರ ಒಂದು ದೇಶದಲ್ಲಿ ನಾವು ಏನು ಮಾಡ್ಬೋದು? ಉತ್ಪಾದನೆಯ ಮೇಲೆ ಪ್ರತಿಕೂಲ ಪರಿಣಾಮವಾಗದ ರೀತಿಯಲ್ಲಿ ನಾವೇನು ಮಾಡ್ಬೋದು? ತೆರಿಗೆಯನ್ನು ಹೆಚ್ಚಿಸಬಹುದು ಅಂತ ಹೇಳುತ್ತೆ. For the sake of better understanding of this particular concept, we are try to draw a diagram. In the above screen diagram, in the OX-axis, we are able to measure the income. In the OY-axis, we are able to measure the tax rate. The curve, in this diagram, OMC curve, that is the Laffer curve. OMC curve is the Laffer curve. In the initial stage, you seen that up to RMX or up to M point, government increasing the tax in every year. The total tax collection is also increases. When government increasing the heavy dosage of tax, it is causes for more revenue. But after the point M is to be reached, in this diagram, after the point M is to be reached, because of increasing the tax rate, the total revenue is decreases. That is the Laffer curve. ನೋಡಿ, ನಾವೀಗ ಲಾಫರ್ ರೇಖೆಯನ್ನು, ಆದರ್ಶ ತೆರಿಗೆಯ ಪದ್ಧತಿಯನ್ನು ನಾವೀಗ ಒಂದು ರೇಖಾಚಿತ್ರದ ಮೂಲಕ ನಾವೀಗ ವಿವರಿಸ್ಬೋದು. ಈ ಒಂದು ರೇಖಾಚಿತ್ರದಲ್ಲಿ, ನಿಮ್ಮ ಸ್ಕ್ರೀನ್ ಮೇಲಿರುವಂತಹ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ನಾವು ವರಮಾನವನ್ನು ಅಳತೆ ಮಾಡ್ತೀವಿ. OY ಅಕ್ಷದಲ್ಲಿ ನಾವೇನು ಮಾಡ್ತೀವಿ? ಅಲ್ಲಿ ಆ ತೆರಿಗೆಯ ದರವನ್ನು ನಾವು ಅಳತೆ ಮಾಡ್ತಾ ಹೋಗ್ತೀವಿ. ನೋಡಿ, ಇಲ್ಲೇನಾಗಿದೆ? OMವರೆಗೆ ನಿಮ್ಮ ರೇಖಾಚಿತ್ರವನ್ನು ಗಮನಿಸಿ. OMನವರೆಗೆ ತೆರಿಗೆಯನ್ನು ಹೆಚ್ಚಿಸ್ತಾ ಹೋದಂತೆ
ತೆರಿಗೆ ದರ 10%, 20%, 30%, 40% ಹೀಗೆ ಹೆಚ್ಚು ಮಾಡ್ತಾ ಹೋದಂತೆ ಆದಾಯದ ಗಳಿಕೆಯೂ ಕೂಡ ಹೆಚ್ಚಾಗ್ತಾ ಹೋಗಿದೆ. ನೋಡಿ, ಈ ಈ ಈ ಒಂದು ಲಾಫರ್ ರೇಖೆ ನೋಡಿ ಅಪ್ ಟು ಎಮ್ವರೆಗೆ ಏನಾಗಿದೆ, ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಎಮ್ಮನ್ನು ಯಾವಾಗ ತಲುಪ್ತು, ಆ ತಲುಪಿದ ನಂತರ ಅದು ಬ್ಯಾಕ್ವರ್ಡ್ ಬೆಂಡಿಂಗ್, ಹಿಮ್ಮುಖವಾಗಿ ಚಲಿಸಲಿಕ್ಕೆ ಪ್ರಾರಂಭವಾಗಿದೆ. ಅಂದರೆ OTC ವರೆಗೆ ತೆರಿಗೆಯನ್ನು ಹಾಕಿದಾಗ, OTC ಪ್ರಮಾಣದ ತೆರಿಗೆಯನ್ನು ಹಾಕಿದಾಗ ಅಲ್ಲಿಯವರೆಗೆ ತೆರಿಗೆ ಹೆಚ್ಚಳ ಏನು ಮಾಡಿದೆ, ಪೂರೈಕೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡಿಲ್ಲ. OTC ವರೆಗೆ ತೆರಿಗೆ ಹಾಕಿದಾಗ ಅಂದರೆ 10%, 20%, 30%, 40% ಇದ್ಕೊಳ್ಳಿ. ಅಂದರೆ OTC ಪ್ರಮಾಣದಷ್ಟು ತೆರಿಗೆಯನ್ನು ಹಾಕುವವರೆಗೂ ಅದು ಆದಾಯದ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡಿಲ್ಲ. ಆದರೆ OTCಗಿಂತ ಅಧಿಕ ತೆರಿಗೆಯನ್ನು ಹಾಕಿದಾಗ ನೋಡಿ, OTC ಮೇಲ್ಭಾಗ ನೋಡ್ತಾ ಹೋಗಿ ತೆರಿಗೆ ಜಾಸ್ತಿ ಆಗ್ತಾ ಹೋಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈ ಲಾಫರ್ ರೇಖೆ ಬ್ಯಾಕ್ವರ್ಡ್, ಹಿಮ್ಮುಖವಾಗಿ ಚಲಿಸ್ತಾ ಇದೆ. ಇದರಿಂದ ಏನಾಗಿದೆ, ವರಮಾನ ಕಡಿಮೆ ಆಗ್ತಾ ಹೋಗುತ್ತೆ ಎನ್ನುವ ಅಂಶ ತೋರಿಸ್ತಾ ಇದೆ ಇಲ್ಲಿ. ಅಂದರೆ OMವರೆಗೆ ಈ ಲಾಫರ್ ರೇಖೆಯು ಮೇಲ್ಮುಖವಾಗಿ ಚಲಿಸಿ ಎಂ ಬಿಂದುವನ್ನು ತಲುಪಿದ ನಂತರದಲ್ಲಿ ಹಿಮ್ಮುಖವಾಗಿ ಚಲಿಸ್ತಾ ಇದೆ. ಇದಕ್ಕೇನು ಕಾರಣ? ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ದಿ ಟ್ಯಾಕ್ಸ್. ಅಂದರೆ ತೆರಿಗೆಯನ್ನು ಹೆಚ್ಚಿಸ್ತಾ ಹೋದಂತೆ, ತೆರಿಗೆ ದರವನ್ನು ಹೆಚ್ಚಿಸ್ತಾ ಹೋದಂತೆ ಒಂದು ಹಂತದವರೆಗೆ ಅದು ಯಾವುದೇ ಪ್ರತಿಕೂಲವಾದ ಪರಿಣಾಮವನ್ನು ಪೂರೈಕೆಯ ಮೇಲೆ ಉಂಟು ಮಾಡೋದಿಲ್ಲ. ವರಮಾನದ ಹೆಚ್ಚಳಕ್ಕೆ ಅದು ಕಾರಣವಾಗುತ್ತೆ, ರಾಷ್ಟ್ರೀಯ ಆದಾಯ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಆದರೆ ಹಂತದ ನಂತರದ ಅಥವಾ OTC ಪ್ರಮಾಣಕ್ಕಿಂತಲೂ ಕೂಡ ಹೆಚ್ಚಿನ ತೆರಿಗೆಯನ್ನು ಹಾಕ್ತಾ ನಾವು ಹೋದರೆ ಅದು ಏನು ಮಾಡುತ್ತೆ, ಆ ಬ್ಯಾಕ್ವರ್ಡ್ ಬೆಂಡಿಂಗ್, ಹಿಮ್ಮುಖವಾಗಿ ಲಾಫರ್ ರೇಖೆ ತಿರುಗಲಿಕ್ಕೆ ಪ್ರಾರಂಭವಾಗುತ್ತೆ. ಅದರ ಅರ್ಥ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅರ್ಥ. OMವರೆಗೆ ಗರಿಷ್ಠ ಪ್ರಮಾಣದಲ್ಲಿ ಆದಾಯವನ್ನು ಗಳಿಸ್ತಾ ಇದ್ದರೆ ನಂತರ ಆದಾಯ ಗಳಿಕೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ TCM ಇದೆಯಲ್ಲ, ಇದು ಆದರ್ಶ ತೆರಿಗೆಯ ಒಂದು ರೇಖೆಯಾಗಿದೆ. TCMವರೆಗೆ ತೆರಿಗೆ ಹಾಕಿ, ನೀವು TCವರೆಗೆ ತೆರಿಗೆ ಹಾಕಿ, ಆಗ ನಿಮಗೆ TCMನಷ್ಟು ನಿಮಗೆ ಆದಾಯ ಬರುತ್ತೆ. ಅಂದರೆ TCMವರೆಗೆ ಸರ್ಕಾರ, TCವರೆಗೆ ಸರ್ಕಾರ OTCವರೆಗೆ ತೆರಿಗೆಯನ್ನು ಹಾಕಿದಾಗ TCMವಷ್ಟು ಆದಾಯ ಬರುತ್ತೆ. ಇದು ಗರಿಷ್ಠ ಆದಾಯ. ಅದಕ್ಕಿಂತ ನೀವು ತೆರಿಗೆ ಜಾಸ್ತಿ ಮಾಡ್ತಾ ಹೋದರೆ ಆದಾಯ ಗಳಿಕೆ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ನಾವು ಆದರ್ಶ ತೆರಿಗೆಯಾಗಿ ಹೊಂದಿರಬೇಕು. OTC ಎಂಬುದು ಆದರ್ಶ ತೆರಿಗೆ. ಯಾಕೆಂದರೆ OTC ಪ್ರಮಾಣದಲ್ಲಿ ನಾವು ತೆರಿಗೆಯನ್ನು ಹಾಕಿದಾಗ ನಮಗೆ TCMನಷ್ಟು ಗರಿಷ್ಠ ಆದಾಯ ಬಂದಿದೆ. ದಟ್ ಈಸ್ ದಿ ಲಾಫರ್ ಕರ್ವ್ ಆರ್ ದ ಆಪ್ಟಿಮಮ್ ಟ್ಯಾಕ್ಸೇಷನ್ ಪಾಲಿಸಿ. ಇದನ್ನು ನಾವು ಲಾಫರ್ ರೇಖೆ ಅಥವಾ ಆದರ್ಶ ತೆರಿಗೆಯ ಪದ್ಧತಿ ಅಂತ ಕರಿತೀವಿ. ಈ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಉಳಿದ ವಿಷಯಗಳ ಬಗ್ಗೆ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಹೇಳಲಿಕ್ಕೆ ಇದ್ದೇನೆ. ಥ್ಯಾಂಕ್ ಯು.